अच्छा है, हम जम्मू में रहते हैं। मैं जम्मू में रहते हैं। हाँ। ठीक है ಈಗ ಆಲ್ರೆಡಿ 3 ಟನ್ ಅಂತೂ ಇಂತೂ ನ್ಯೂ ಡೆಲ್ಲಿಗೆ ಬಂತು ಸೊ ಅಲ್ಲಿ ತುಂಬಾ ಚಳಿ ಇರುತ್ತಂತೆ ಸೊ ಅದಕ್ಕೆ ಇಲ್ಲಿ ಇವರು ತಗೊಳ್ಳಿ ಅಂತ ಹೇಳಿದ್ರು ಇವರು ಜಮ್ಮು किधर से जा रहे हैं ग्वालियर 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 जा रहे हैं क्या आपको कुंभ मेले को नहीं जाना है कुंभ के मेला से तो आई है कुंभ मेले से सुबह क्या नाम बोलो बोलो ना मलका नहीं 14th ಇವತ್ತು ಎಲ್ಲರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಫ್ರೆಂಡ್ಸ್ ನೋಡಬಹುದು ನೀವು ಫುಲ್ ಸೆಕ್ಯೂರಿಟಿ ಇದೆ ರೀ ಆ ಕಡೆ ಈ ಕಡೆ ಕಳ್ಸಲ್ಲ ಅಲ್ಲ ಕಳ್ಸಲ್ಲ पहली बात तो आपको बोलने के कैमरा लगा मैं ब्लॉगर ब्लॉग करता हूँ ಸೊ ಹೋಗ್ತಾ ಇದೀವಿ ಸೊ ಹೆಂಗಿರುತ್ತೆ ಏನು ಬಿದ್ದಿದ್ದೋಗ್ಬಿಟ್ಟದಪ್ಪೋ ಆಟೋ ಮೇ ಡಬಲ್ ನೋಡಿ ಇದು ಇಲ್ಲಿ ಡೆಲ್ಲಿಯಲ್ಲಿ ಮಾಡ್ತಾ ಇರೋಂತ ಟೋಪಿ ಜಂಬೂಗೆ ಹೋಗ್ತಾ ಇದೀವಲ್ಲ ಸೊ ಅಲ್ಲಿ ತುಂಬಾ ಚಳಿ ಇರುತ್ತಂತೆ ಸೊ ಅದಕ್ಕೆ ಇಲ್ಲಿ ಇವ್ರು ತಗೊಳ್ಳಿ ಅಂತ ಹೇಳಿದ್ರು ಇವ್ರು ಜಂಬೂ ರೆಕಾರ್ಡ್ಸ್ ಇಲ್ಲಿ ಇವ್ರು ಜಮ್ಮುಗೆ ಹೋಗ್ತಾ ಇದಾರೆ ಪಾಪ ಸೊ ಅದಕ್ಕಾಗಿ ನೋಡಿ ಇವರೇ ವ್ಯಾಪಾರಸ್ಥರು ಸೊ ನೋಡಿ ಹೆಂಗ್ ಕಾಣಿಸ್ತಾ ಇದೆ ಸೂಪರ್ ಸೂಪರ್ ಹೀರೋ ತರ ಕಾಣ್ತಾ ಇದೆ ಫುಲ್ ಚಳಿಗೆ ಯೂಸ್ ಆಗುತ್ತೆ ಚೆನ್ನಾಗಿ किधर से जा रहे हैं ग्वालियर 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 जा रहे हैं क्या आपको कुंभ मेले को नहीं जाना है कुंभ के मेला से तो आई है कुंभ मेले से सुबह उतरे हैं यहाँ सुबह उतरे ओके ओके सर उधर कैसा है उसका क्राउड कैसा है बहुत अच्छा है ओके क्राउड बहुत आदमी है उधर जाने के लिए नहीं होता है वो 3 किलोमीटर 8 किलोमीटर बहुत ऐसा अपने को तो कोई परेशानी नहीं है ओके कोई परेशानी नहीं आपको किधर गए था ना कुछ भी प्रॉब्लम नहीं हो गया कोई प्रॉब्लम नहीं हुआ ओहो ओके कोई प्रॉब्लम नहीं आप कितना दिन भोजन का प्रॉब्लम नहीं नहाने का प्रॉब्लम नहीं कोई प्रॉब्लम नहीं ओके अब उधर आप कितना दिन उधर रहे थे सर नहीं हम तो 3 बार गए हाँ स्नान करके वापस आ जाते हैं स्नान करके वापस आ जाते हैं 3 दिन 4 दिन बस ओके ओके ज्यादा नहीं ठीक है सर आपका नाम रमेश गिरी आपका गांव कहाँ है इधर है राजस्थान में है अच्छा ठीक है मैं राजस्थान के लिए एक टाइम आने के लिए सोच रहा हूँ मैं नेक्स्ट टाइम आता हूँ राजस्थान को अभी दिल्ली जाता हूँ दिल्ली जाके कुंभ मेले जा रहा हूँ बाद में मैं राजस्थान को एक टाइम आता हूँ ठीक है ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಇವ್ರ ಹತ್ರ ಮಾತಾಡಿದೆ ಇವರು ಕುಂಭ ಮೇಳಕ್ಕೆ ಹೋಗಿ ಬರ್ತಾ ಇದಾರೆ ಅಂತ 3 ದಿನ ಇದ್ರಂತೆ ಅಲ್ಲಿ ಕುಂಭ ಮೇಳ ಮುಗಿಸ್ಕೊಂಡು ಸೊ ಬಂದಿದ್ದಾರೆ ಇಲ್ಲಿಂದ ರಾಜಸ್ಥಾನಕ್ಕೆ ಹೋಗೋದಕ್ಕೆ ಡೆಲ್ಲಿಗೆ ಹೋಗ್ಬಿಟ್ಟು ಡೆಲ್ಲಿಯಿಂದ ಏನೋ ಹೋಗ್ತಾರಂತೆ ಸೊ ಇಲ್ಲಿ ಏನಂದ್ರೆ ಕುಂಭ ಮೇಳದಲ್ಲಿ ಊಟಕ್ಕಾಗ್ಲಿ ಇದಕ್ಕಾಗ್ಲಿ ತೊಂದರೆ ಇಲ್ಲ ಬಟ್ ಏನಂದ್ರೆ ಎಲ್ಲ ತುಂಬಾ ಕ್ರೌಡ್ ಏನಕ್ಕಾಗತ್ತೆ ಅಂದ್ರೆ ನೀವು ನೋಡ್ದಂಗೆ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಗೆ ನಮ್ ಜನ ಅವತ್ತೇ ಸ್ನಾನ ಮಾಡ್ಬೇಕು ಅವತ್ತೊಂದು ದಿನ ಒಳ್ಳೆ ದಿನ ಅವತ್ತು ಸ್ನಾನ ಮಾಡಿದ್ರೆ ನಾವು ಏನೋ ಪಾಪ ಎಲ್ಲ ಕಳೆಯುತ್ತೆ ಅಂತ ಅನ್ಕೊಂಡು ತುಂಬಾ ಜನ ಅವತ್ತೇ ಹೋಗಿ ತುಂಬಾ ಕ್ರೌಡ್ ಆಗುತ್ತೆ ಸೊ ನಾನು ಹೇಳೋದೇನಂದ್ರೆ ಫ್ರೀ ಟೈಮಲ್ಲಿ ಹೋದ್ರೆ ಬೆಸ್ಟ್ ಅವತ್ತೇ ಹೋದಾಗ ಎಷ್ಟೋ ಜನ ನೀವು ನೋಡಿದ್ರೆ ಎಷ್ಟು ಜನ ಸತ್ರು ನಮ್ಮ ಕರ್ನಾಟಕದಲ್ಲಿ 2-3 ಜನ ಎಷ್ಟೋ ಜನ ಸತ್ರು ಸೊ ಇದೆಲ್ಲ ಯಾಕೆ ಬೇಕು ಫ್ರೀ ಇದ್ದಾಗ ಫ್ರೀ ಟೈಮಲ್ಲಿ ಹೋಗಿ ಮಾಡ್ಕೊಂಡ್ ಬನ್ನಿ ಇನ್ನೂ ಟೈಮ್ ಇದೆ 26ನೇ ತಾರೀಕು ಈ ಮಂತ್ 26ನೇ ತಾರೀಕುವರೆಗೂ ಟೈಮ್ ಇದೆ ಸೊ ಅಷ್ಟರಲ್ಲಿ ನೀವು ಆರಾಮಾಗಿ ಹೋಗಿ ಒಟ್ನಲ್ಲಿ ಯಾರೇ ಕಾರಣಕ್ಕೂ ಶಿವರಾತ್ರಿ ದಿನ ಮಾತ್ರ ಹೋಗ್ಬೇಡಿ ಹೆವಿ ಕ್ರೌಡ್ ಇರುತ್ತೆ ಅವತ್ತಿನ ದಿನ ನನಗೆ ಅನ್ಕೊಂಡಿರೋ ಪ್ರಕಾರ ಸೊ ನಾವು ಅಷ್ಟರಲ್ಲಿ ದರ್ಶನ ಮಾಡ್ಕೊಂಡು ವಾಪಸ್ ರಿಟರ್ನ್ ನಾನು ಆಗ್ತೀನಿ ಸೊ ನಿಮ್ಗೆಲ್ಲ ಅಪ್ಡೇಟ್ ಮಾಡ್ತೀನಿ 14th ಇವತ್ತು ಎಲ್ಲರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಸೊ ಇವತ್ತು ನಾವು ಆಗ್ರಾದಲ್ಲೇ ಇದೀವಿ ವ್ಯಾಲೆಂಟೈನ್ಸ್ ಡೇ ದಿನ ಆಗ್ರಾದಲ್ಲಿ ಇದೀವಿ ನೋಡಿ ಲವರ್ಸ್ ಇದ್ದಿದ್ರೆ ಜೊತೆಗೆ ಹೋಗೋದಾಗಿತ್ತು ಇವ್ ಬಾಯ್ಸ್ ಗಳು ಹುಡುಗ ಕರ್ಕೊಂಡು ಎಲ್ಲ ಹೋಗೋಣ ನಾವು ಅದಕ್ಕೆ ಜಂಬೂಗೆ ಹೋಗ್ತಾ ಇದೀವಿ ತಾಜ್ ಮಹಲ್ ಕ್ಯಾನ್ಸಲ್ ಮಾಡ್ಬಿಟ್ಟು ನಾವು ಜಮ್ಮು ಕಡೆ ಹೋಗ್ತಾ ಇದೀವಿ ಆದ್ರೂ ನಾವು 14th ಇಲ್ಲಿ ಬರ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ ಆದ್ರೂ 14th ನಾವು ಆಗ್ರಾಗ್ ಬಂದಿದೀವಿ ಅದು ಅನ್ಎಕ್ಸ್ಪೆಕ್ಟೆಡ್ ಬಟ್ ಅದ ಯಾರು ಜೊತೆಲಿಲ್ಲ ಅನ್ನೋದೊಂದು ಇದೊಂದು ಬಿಟ್ರೆ ಇನ್ಯಾವುದೂ ಇಲ್ಲ ನೋಡ್ರಿ ಕರೆಕ್ಟ್ ಆಗಿ ಲವರ್ ಇದ್ದಿದ್ರೆ ಲವರ್ ಬೈ ನೋಡಿ ಲವರ್ ಇದ್ದಿದ್ರೆ ಒಳ್ಳೆ ಸನ್ಸೆಟ್ ಆಗ್ತಿತ್ತು ಕರ್ಕೊಂಡೋಗಿ ತಾಜ್ ಮಹಲ್ ಎದುರುಗಡೆ ಕೂರ್ಸ್ಬಿಟ್ಟು ಅದ್ರ ಮಜಾನೇ ಬೇರೆ ಇರೋದೇನು ಅದಕ್ಕೆ ರೀ ಬೇಗ ಮದುವೆ ಆಗ್ಬಾರ್ದು ನೋಡಿ ಮದುವೆ ಆಗದಿರೋ ಇಬ್ರು ಬ್ಯಾಚುಲರ್ಗಳು ಅವರೇ ನೋಡೋ ಇಲ್ಲಾದ್ರು 3 ಜನ ಸಾರಿ 3 ಜನರುಗಳ ಮಧ್ಯ ಬ್ಯಾಚುಲರ್ಸ್ ಮಧ್ಯೆ ಒಬ್ಬ ಸಂಸಾರಿಕ ತಗೊಳಕ್ ಹೋಗ್ಬಿಟ್ಟವನೆ ಏನ್ ಮಾಡ್ತೀರಾ ಓಕೆ ನಿಜಾಮುದ್ದೀನ್ ಅಂದ್ರೆ ಆಲ್ಮೋಸ್ಟ್ ಡೆಲ್ಲಿನೇ ಸೇರ್ಕೊಳ್ಳುತ್ತೆ ಇದನ್ನು ಸೊ ನಿಮಗೆ ಯಶವಂತಪುರ ಮೆಜೆಸ್ಟಿಕ್ ಇಲ್ವಾ ರೈಲ್ವೆ ಸ್ಟೇಷನ್ ಆ ತರ ನೋಡಿ ಊಟ ಬುಕ್ ಮಾಡಿದ್ವಿ ಸೊ ಊಟ ಇಲ್ಲಿಗೆ ತಂದಿದ್ದಾನೆ ಪಾಪ
ಊಟ ತೊಗೊಂಡಿದ್ದಾನೆ. ಫುಡ್ಡು ಆರ್ಡ್ರ್ ಮಾಡಿದ್ವಿ, ಯಾಕಂದರೆ ಇಲ್ಲೆಲ್ಲೂ ಚೆನ್ನಾಗಿ ಒಳ್ಳೆ ಫುಡ್ ಸಿಗಲ್ಲ ರೀ. ಸೊ ಅದಕ್ಕೋಸ್ಕರ ನಾವು ಟ್ರೈನ್ ಆನ್ಲೈನ್ ಬಾಯ್ 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 ಎಲ್ಲ ನಮ್ಮ ಜೊತೆಗೆ ಜರ್ನಿ ಮಾಡಿದಂಥವ್ರು ಚೆನ್ನೈಯಿಂದ. ಸೊ ಡೆಲ್ಲಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನೀವು ನೋಡ್ತಾ ಇದ್ದೀರಾ, ಇವಾಗ ತಾನೇ ಡೆಲ್ಲಿ ಎಂಟ್ರಿ ಆಗಿದ್ದೀವಿ. ಅಲ್ಲೊಂದು ಆಲ್ಮೋಸ್ಟ್ ಯಾವುದೋ ಟ್ರೈನ್ ಹೋಗ್ತಾ ಇದೆ. ಯಾವುದದು KSR ಬೆಂಗಳೂರು ಟ್ರೈನ್ ಹೋಗ್ತಾ ಇದೆ. ಕರ್ನಾಟಕ ಎಕ್ಸ್ಪ್ರೆಸ್ ಹೋಗ್ತದೆ ನೋಡ್ರಿ. ಕರ್ನಾಟಕ ಎಕ್ಸ್ಪ್ರೆಸ್ ಜಸ್ಟ್ ಪಾಸ್ ಆಯ್ತು ಇವಾಗ. ಸೊ ಡೆಲ್ಲಿ ಟು ಬೆಂಗಳೂರು ಕರ್ನಾಟಕ ಎಕ್ಸ್ಪ್ರೆಸ್ ಜಸ್ಟ್ ಪಾಸ್ ಆಯಿತು. ಸೊ ನೆಕ್ಸ್ಟು ನಾವು ಹೋಗ್ತಿರೋಂಥ ರೈಲ್ವೆ ಸ್ಟೇಷನ್ ಬಂದು ಡೆಲ್ಲಿ ರೈಲ್ವೆ ಸ್ಟೇಷನ್. ಸೊ ಇದು ನಿಜಾಮಾಬಾದ್ ರೈಲ್ವೆ ಸ್ಟೇಷನ್. ನೆಕ್ಸ್ಟ್ ನಾವು ಹೋಗ್ತಿರೋದು ಡೆಲ್ಲಿ ರೈಲ್ವೆ ಸ್ಟೇಷನ್ನು. ಸೊ ಡೆಲ್ಲಿ ರೈಲ್ವೆ ಸ್ಟೇಷನ್ ಬಂದು ಇಲ್ಲಿಂದ ಒಂದು 6 ರಿಂದ 8 ಕಿಲೋಮೀಟರ್ ಆಗುತ್ತೆ. ಅಂತೂ ಇಂತೂ ನ್ಯೂ ಡೆಲ್ಲಿಗೆ ಬಂತು ನಮ್ಮ ಟ್ರೈನು. ಸೊ ನೋಡ್ತಾ ಇರ್ಬೋದು ನೀವು ಜನ ಎಷ್ಟು ಜನ ಇದ್ದಾರೆ ಅಂತ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ತುಂಬ ಜನ ಇದ್ದಾರೆ ಕಣ್ರಿ ಡೆಲ್ಲಿಲಿ. ಸಿಕ್ಕಾಪಟ್ಟೆ ಅಷ್ಟು ಜನ. ತುಂಬ ರೊಟೇಷನ್ ಅಲ್ವಾ, ಸೊ ಹಂಗಾಗಿ. ಓಕೆ, ಇಲ್ಲಿಗೆ ನಾವು ಹೋಗಿ ವಿಡಿಯೋ ಮಾಡಿ ಸಾಕಾಗಿದೆ. ಹೋಗಿ ತಾಚಿ ಮಾಡೋದು. ಬೆಳಗ್ಗೆ ಸಿಗ್ತೀನಿ ನಿಮಗೆ. ಡೆಲ್ಲಿಗೆ ಲಾಸ್ಟ್ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಗುಡ್ ಮಾರ್ನಿಂಗ್ ಗುರು. ಇವಾಗ ನಾವಿದ್ದೀವಿ ಪಂಜಾಬಲ್ಲಿ. ನೀವು ನೋಡ್ಬೋದು ಟೈಮ್ ಬಂದು 7 ಗಂಟೆ. ಸೊ ಆಚೆ ಕಡೆ ಬಂದು ಇನ್ನೂ ಬೆಳಗ್ಗೆ ಆಗಿಲ್ಲ ರೀ, ಇನ್ನೂ ಕತ್ಲಿದೆ. ಟ್ರೈನ್ ನಿಧಾನಕ್ಕೆ ಹೋಗ್ತಾ ಇದೆ. ಯಾವುದೋ ರೈಲ್ವೆ ಸ್ಟೇಷನ್ ಮೇಲೆ ಬಂದು ತೋರಿಸ್ತೀನಿ, ಸ್ಟಾಪ್ ಕೊಟ್ಟರೆ ತೋರಿಸ್ತೀನಿ ರೈಲ್ವೆ ಸ್ಟೇಷನ್ನು. ಏನು ಚಳಿ ಇದೆ ಅಂದರೆ ರೀ, ನಿಜವಾಗ್ಲೂ ಹೇಳ್ತೀನಿ, ಸಿಕ್ಕಾಪಟ್ಟೆ ಚಳಿ ರೀ. ನೋಡಿ ಹೋಗ್ಬೇಕಾದ್ರೆ ಇದೇ ಸ್ಟೇಷನ್ ಬರ್ಬೇಕು ನಾವು. ಯಾಕಂದರೆ ನಮಗೆ ಜಂಬೂಯಿಂದ ಟಿಕೆಟ್ ಸಿಕ್ಕಿಲ್ಲ ಹೋಗ್ಬೇಕಾದ್ರೆ. ವೈಷ್ಣವಿ ದೇವಿಯಿಂದ ನಮಗೆ ಪ್ರಯಾಗ್ರಾಜ್ಗೆ ಟಿಕೆಟ್ ಸಿಕ್ಕಿಲ್ಲ. ಇದೇ ಸ್ಟೇಷನ್ ನಾನು ಬೋರ್ಡಿಂಗ್ ಏನಂದರೆ ಇಲ್ಲಿಂದನೇ ನಂಗೆ ಟಿಕೆಟ್ ಸಿಕ್ಕಿರೋದು. ಇಲ್ಲಿಂದ ನಾನು ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀನಿ. ಸೊ ನೋಡಬೇಕು ಏನಾಗುತ್ತೆ ಅಂತ ಗೊತ್ತಿಲ್ಲ. ಟಿಕೆಟ್ ಕನ್ಫರ್ಮ್ ಆಗಿಲ್ಲ ಅಂದರೆ ನಾವು ಇದೇ ಸ್ಟೇಷನ್ಗೆ ಕನ್ಫರ್ಮ್ ಮಾತ್ರ ಇದೇ ಸ್ಟೇಷನ್ಗೆ ಬಂದು ನಾವು ಹೋಗ್ಬೇಕಾಗತ್ತೆ. ಆ ಸ್ಟೇಷನ್ ಹೆಂಗಿದೆ ತೋರಿಸ್ತೀನಿ ಬನ್ನಿ. ಭಯಂಕರ ಚಳಿ ಇದೆ ರೀ, ಭಯಂಕರ ಚಳಿ ಇದೆ. ಅರ್ಥಲ್ಲ, ಸಿಕ್ಕಾಪಟ್ಟೆ ಚಳಿ ಇದೆ. ಓಕೆ, ಸ್ಟಾಪ್ ಮಾಡ್ತೀನಿ. ಇಲ್ಲಿ ರೈಲ್ವೆ ಸ್ಟೇಷನ್ನೇ ಒಂಥರ ಇದೆ ರೀ. ನೋಡ್ತಾ ಇರ್ಬೋದು ನೀವು ರೈಲ್ವೆ ಸ್ಟೇಷನ್ನು. ನಾನಂತ ಚಳಿ ನಡ್ಗೆ ಐಸಾಗ್ಬಿಡ್ತೀನಿ ಅಂತ ಭಯ ಆಗ್ಬಿಟ್ಟಿದೆ. ಅಷ್ಟು ಚಳಿ ಇದೆಯಪ್ಪ, ತಡೆಯೋಕ್ಕಾಗ್ತಿಲ್ಲ. ಏನು ಬಸ್ಸಿಟ್ಟು ಜರ್ಕಿನೆಲ್ಲ ಹಾಕೊಂಡ್ರೆ ಚಳಿ ಹೊಡಿತಾ ಇದೆ. ಅಷ್ಟು ಚಳಿ ಇದೆ ರೀ, ಅಷ್ಟು ಚಳಿ ಇದೆ. ಗುರು ಸೂಪರ್ ಆಗಿದೆ ಗುರು. ಪಂಜಾಬು ತುಂಬ ಚೆನ್ನಾಗಿದೆ ರೈಲ್ವೆ ಸ್ಟೇಷನು. ಅದು ಪಂಜಾಬ್ ನಾನು ಇಷ್ಟು ಕೋಲ್ಡ್ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ತುಂಬ ಕೋಲ್ಡ್ ಇದೆ ಪಂಜಾಬಲ್ಲಿ. ನೋಡ್ತಾ ಇರ್ಬೋದು. ಅಲ್ಲ ಮೇ ಬಿ ಅಲ್ಲೊಂದು ರೈಲ್ವೆ ಸ್ಟೇಷನ್ ಕಾಣಿಸ್ತಾ ಇದೆ. ನಿಮ್ಗೆ ಕಾಣಿಸ್ಬೋದೋ ಇಲ್ವೋ ಗೊತ್ತಿಲ್ಲ, ಸಾರಿ. ನೋಡಿ ಅದು ಓಲ್ಡ್ ರೈಲ್ವೆ ಸ್ಟೇಷನ್ ಅಂತೆ. ಅದು ಇಲ್ಲಿ ಬರ್ತಿದ್ರ ಟ್ರೈನ್ ನೋಡಿ. ಅಲ್ಲಿಂದ ಹೋಗಿ ಅಲ್ಲಿಗೆ ಹೋಗಿ ಅಲ್ಲಿ ಹೋಗ್ತಿತ್ತು. ಅದು ಓಲ್ಡ್ ರೈಲ್ವೆ ಸ್ಟೇಷನ್ನು. ಸೊ ಇದು ಮಾಡಿರೋಂಥದ್ದು ಹೊಸ ರೈಲ್ವೆ ಸ್ಟೇಷನ್ನು, ಪಂಜಾಬ್ದು ಹೊಸ ನ್ಯೂ ರೈಲ್ವೆ ಸ್ಟೇಷನ್ನು. ಸೊ ನೀವು ನೋಡ್ತಾ ಇದ್ದೀರಲ್ಲ, ಇದು ಹೊಸ ರೈಲ್ವೆ ಸ್ಟೇಷನ್ನು. ಇವಾಗ ಬೆಳಿಗ್ಗೆ 7 ಗಂಟೆ ಆಗಿದೆ ರೀ. ಟೈಮಿಲ್ಲ, ಎಲ್ಲರೂ ಹಾಕಿದ್ರೆ ತೋರಿಸ್ತೀವಿ. ನಾನು ವಾಚು ಇನ್ನೊಂದು ಅಲ್ಲಿ ಇಟ್ಬಿಟ್ಟಿದ್ದೀನಿ. ಟೀ ತಗೊಳ ಶಿವು. ಟೈಮು ಇಲ್ಲೆಲ್ಲೋ ಹಾಕಿಲ್ಲ ರೀ, ತುಂಬ ದೂರದಲ್ಲಿದೆ. ತೋರಿಸು ಮಗ, ಮೊಬೈಲ್ ತೋರಿಸು. 6:50 ಇರಬೇಕು ನೋಡಿ ಟೈಮು. 6:56. ಆದರೆ ಇನ್ನೂ ಕತ್ಲಿದೆ, ಬೆಳಕಾಗಿಲ್ಲ. ಓಕೆ, ಇಲ್ಲಿಂದ ನಿಮಗೆ ನಾನು ಏನೇನು ವಿಡಿಯೋ ಮಾಡೋಕ್ಕಾಗುತ್ತೋ ಮಾಡ್ತೀನಿ. ಸೊ ನೋಡೋಣ. ನಮ್ಮ ಮಾವನಿಗೂ ಬೇಕಾದ್ರೆ ತೊಗೊಂಬಿಡು. ನಮ್ಮ ಮಾವನಿಗೂ ತಗೋ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಅಲ್ಲಿ ಟ್ಯಾಂಕರ್ಗಳು ನಿಂತಿದೆ ಟ್ರೈನಲ್ಲಿ. ಇವಾಗ ನಾವು ಜಂಬೂಲಿದ್ದೀವಿ. ಸೊ ಇಲ್ಲಿಂದ ಟ್ಯಾಂಕರ್ನ ಸಪ್ಲೈ ಮಾಡ್ತಾ ಇದ್ದಾರೆ ನೋಡಿ ಟ್ರೈನಲ್ಲಿ. ಆಲ್ರೆಡಿ ಹೆಂಗ್ ನಿಂತಿದೆ ನೋಡ್ರಿ, ಅದು ನೋಡ್ರಿ ಹೆಂಗಿದೆ ಟ್ಯಾಂಕರ್, ನೋಡ್ರಿ ಹೆಂಗಿದೆ.
ಬೇಕಲ್ಲಪ್ಪ, ಜಮ್ಮು ಕಾಶ್ಮೀರಲ್ಲಿ ಅವಾಗ ಯುದ್ಧ ನಡೆಯುತ್ತೆ, ಬೇಕಲ್ಲ, ಟ್ಯಾಂಕರ್ಗಳು ಎಷ್ಟಿದ್ರು ಸಾಲಲ್ಲ. ಸೊ ಹಂಗಾಗಿ ನೋಡಿ, ನೀವು ನೋಡ್ತಾ ಇರ್ಬೋದು, ಒಂದಲ್ಲ ಎರಡಲ್ಲ, ಸುಮಾರು ಇದಾವೆ, ಇಲ್ಲಿಂದ ಅಲ್ಲಿವರೆಗೂ ಸುಮಾರು. ಸಾಗು ನಮ್ ಕಡೆ ನಾವು ತಿಂದ್ರೋಡಿಗೆ ಇಲ್ಲಿ ಅಡ್ಜಸ್ಟ್ ಆಗ್ತಾ ಇಲ್ಲ. ಸೊ ನೋಡಿ, ಪೂರಿ 50 ರೂಪಾಯಿಗೆ 3 ಪೂರಿ, ಸಾಗು, ಮತ್ತೆ ಇಲ್ಲೊಂದು ಮೆಣಸಿನ್ಕಾಯಿ ಕೊಟ್ಟಿದ್ದಾನೆ, ಇಲ್ಲಿ ಉಪ್ಪಿನಕಾಯಿ ಕೊಟ್ಟಿದ್ದಾನೆ. ಉಪ್ಪಿನಕಾಯಿ ನಿಮ್ಗೆ ಎಲ್ಲೋದು ಆಲ್ಮೋಸ್ಟ್ ಇದ್ದೇ ಇರುತ್ತೆ. ನಾರ್ತ್ ಕಡೆ ಬಂದ್ರೆ ನಿಮ್ಗೆ ಉಪ್ಪಿನಕಾಯಿ ಮಿಸ್ ಆಗಲ್ಲ, ಯಾವ್ದಾರ ತಗೊಳ್ಳಿ. ಮೆಣಸಿನ್ಕಾಯಿ ಕೊಟ್ಟಿದ್ದಾರೆ. 10 ನಿಮಿಷ ಸ್ಟಾಪ್ ಇದೆ, ಅಷ್ಟೆಲ್ಲ ನಾವು ತಿನ್ಕೊಂಡು ಹೋಗ್ಬೇಕು. ಸೊ ನಾನು ತಿಂತೀನಿ, ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಹೇಗಿದೆ ಟೇಸ್ಟು? ಜಮ್ಮು ಕಾಶ್ಮೀರ್ ಪೂರಿ ಚೆನ್ನಾಗಿದ್ಯಾ? ಚೆನ್ನಾಗಿದೆ ಅಂತೆ. ನಾನು ಒಂದ್ಸಲ ಟೇಸ್ಟ್ ಮಾಡಿ ನೋಡ್ತೀನಿ, ನೋಡೋಣ. ಅಷ್ಟೊತ್ತಿಂದ ಟ್ಯಾಂಕರ್ ಆಯಿತು, ಇವಾಗ ಇರುವಂಥದ್ದು ಅದನ್ನ ಲಾರಿಗಳು. ಸೊ ಏನಂತಾರೆ ಇದಕ್ಕೆ, ಅದು ಟ್ಯಾಂಕರ್ ಆದರೆ ಇದು ಲಾರಿ ನೋಡಿ, ಎಲ್ಲ ಟ್ರೈನ್ ರೆಡಿಯಾಗಿ ನಿಂತಿದ್ದಾವೆ. ಸೊ ಇದನ್ನು ಲೋಡ್ ಮಾಡ್ತಾ ಇದ್ದಾರೆ, ಎಲ್ಲಿಗೆ ತೊಗೊಂಡೋಗ್ತಾರೋ ಏನೋ ಗೊತ್ತಿಲ್ಲ ರೀ. ಅದಕ್ಕೆ ನೋಡಿ ಮಿಲಿಟ್ರಿ ಸೆಕ್ಯೂರಿಟಿ ನೀವು ನೋಡ್ತಾ ಇರ್ಬೋದು, ಮಿಲಿಟ್ರಿ ಅವರು ಇದ್ದಾರೆ. ನಮ್ಮ ಟ್ರೈನು ಎಷ್ಟು ಟನ್ಗಳಿದೆ ಗೊತ್ತಾ? ಅಷ್ಟು ಗಾಳಿ ಬೀಸ್ತದೆ, ಫೋನ್ ಹಿಡ್ಕೊಳಕ್ ಆಗ್ತಾ ಇಲ್ಲ, ಅಷ್ಟು ಗಾಳಿ ಬೀಸ್ತಿದೆ. ಬೀಳಿಸ್ಬಿಡೋಷ್ಟು ಗಾಳಿ. ಒಂದ್ ಕೈಯಲ್ಲಿ ಹಿಡ್ಕೊಂಡ್ರೆ ಫೋನ್ ನಿಮ್ಗೆ ಯಾವ್ದೇ ರೀತಿ ಸಪೋರ್ಟ್ ಇಲ್ಲ, ಅಷ್ಟು ಗಾಳಿ ಬರುತ್ತೆ. निम्गे कैसा है जम्मू? आप किधर रहता है? अच्छा है, हम जम्मू में रहते हैं। मैं जम्मू में रहते हैं। हाँ, ठीक है। वो ट्रेन किधर तक देता है? लास्ट कटरा। कटरा लास्ट है क्या? ये जम्मू में इधर आइस किस नहीं छोड़ता है इधर? नहीं, ऐसे कटरा में। कटरा में छोड़ता है। ओके, कटरा से वो आपको कश्मीर तक ट्रेन खोल दिया? नहीं है, नहीं है, अभी नहीं। अभी नहीं है। हाँ, ओके, इंटरव्यू लिया करता है। हाँ हाँ। ವಾವ್ ವಾವ್, ನದಿ ನೋಡ್ರಿ, ನದಿ ಹೆಂಗಿದೆ. ನಾವು ಹೋಗ್ತಾ ಇರುವಂತದ್ದು ಜಮ್ಮು ಟು ಕಾಶ್ಮೀರ್ಗೆ ಹೋಗೋ ರೋಡ್ ಅಲ್ಲಿ ನಿಮಗ್ ಸಿಗುತ್ತೆ ಈ ತರ ನದಿಗಳು, ಈ ತರ ಬೆಟ್ಟ ಗುಡ್ಡ ಕಾಡುಗಳು. ಎಷ್ಟು ದೊಡ್ಡ ನದಿ ಗೊತ್ತಾ, ನೀರ್ ಮಾತ್ರ ಇಲ್ಲ. ನಮ್ ಟ್ರೈನ್ ನಿಮ್ಗೆ ಕಾಣಿಸ್ತಿದ್ಯಾ? ಅಲ್ಲಿಂದ ಬಂದಿದ್ದು. ಗುರು, ಇದೊಂದು ವಿಷಯ ಗೊತ್ತಾ ನಿಮ್ಗೆ? ಇವರು ಯೂಟ್ಯೂಬರ್ 4,40,40,000 ಜನ ಸಬ್ಸ್ಕ್ರೈಬರ್ ಇದ್ದಾರೆ. ಬಟ್ ಇವ್ರಿಗೆ ಪರ್ ಮಂತ್ ಇವ್ರಿಗೆ ಇನ್ಕಮ್ ಎಷ್ಟು ಗೊತ್ತಾ? 1 ಲಕ್ಷ ಚೇಂಜ್ ಬರುತ್ತೆ. आपको महीना का कितना आता है भैया? 1 लाख आता है। 1 लाख ಬರುತ್ತ್ರಿ. ಯೂಟ್ಯೂಬ್ ಇಂದ ಅರ್ನಿಂಗ್ ಬಂದು 1 ಲಕ್ಷ ಮಾಡ್ತಾರೆ ಇವರು ಪರ್ ಮಂತ್ ಗೆ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಅವ್ರು ಮಾಡುವಂತದ್ದು ಇವ್ರ ಫೇಸ್ ಇಟ್ಕೊಂಡು ಯಾವ್ದು ಮಾಡಲ್ಲ. ಬಟ್ ಅದು ಯೂಟ್ಯೂಬ್ ಚಾನಲ್ ನಾನು ಆದ್ರೆ ಲಿಂಕ್ ಕೊಡ್ತೀನಿ ನಿಮ್ಗೆ. ಸೊ ನೀವು ಲಿಂಕ್ ಮಾಡ್ಕೊಂಡು ನೋಡಿ. ಪರ್ ಮಂತ್ 1 ಲಕ್ಷ ದುಡಿತಾರೆ ರೀ ಇವರು ಯೂಟ್ಯೂಬ್ ಇಂದ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಲ್ಲ, ಅದೇ ವೈಷ್ಣವಿ ದೇವಿ ಇರುವಂತ ಜಾಗ. ಸೊ ನಾವು ಹೋಗ್ಬೇಕಾಗಿರುವಂತದ್ದು ಈಗ ಅಲ್ಲಿಗೆನೆ. ಸೊ ಅಲ್ಲಿಗೆ ಹತ್ಕೊಂಡು ಹೋಗ್ಬೇಕ್ರಿ. ಹಂಗ ಕಾಣಿಸ್ತಾ ಇದೆಯಾ? ಅಲ್ಲಿಗೆಲ್ಲ ಹತ್ಕೊಂಡು ಹೋಗ್ಬೇಕು. ಸ್ವಲ್ಪ ಜೂಮ್ ಆಗಿ ತೋರಿಸ್ತೀನಿ ನೋಡಿ. ಅಲ್ಲಿಂದ ಅಲ್ಲಿ ಹೋಗ್ಬೇಕು. ಸೊ ನಿಮ್ಗೆ ಅಲ್ಲಿ ಐಸ್ ಇಲ್ಲ, ಇಲ್ಲೆಲ್ಲ ಐಸ್ ಹಿಮ ಬಿದ್ದಿರುತ್ತಂತೆ. ಈಗ ಹಿಮ ಇಲ್ಲ, ನೋಡೋಣ ಅಲ್ಲಿ ಹೋದ್ರೆ ಹಿಮ ಇರುತ್ತಾ ಇಲ್ವೋ ನೋಡೋಣ. ಸೊ ನೀವು ನೋಡ್ತಾ ಇರ್ಬೋದು, ರೈಲ್ವೆ ಸ್ಟೇಷನ್ ಇಷ್ಟು ದೊಡ್ಡದಾಗಿದೆ, ಚೆನ್ನಾಗಿದೆ. ಇದೇ ನಮ್ಮ ಇಂಡಿಯಾದ ಕೊನೆಯ ರೈಲ್ವೆ ಸ್ಟೇಷನ್. ಕನೆಕ್ಟಿವಿಟಿ ಇರೋದು ಸೌತ್ಗೂ ಮತ್ತೆ ನಾರ್ತ್ಗೂ ಕನೆಕ್ಟ್ ಇರುವಂತ ರೈಲ್ವೆ ಸ್ಟೇಷನ್ ಅಂದ್ರೆ ಇದೇ ಲಾಸ್ಟ್ ಸ್ಟೇಷನ್. ಸೊ ಇಲ್ಲಿಂದ ನೆಕ್ಸ್ಟ್ ಶ್ರೀನಗರ್ಗೆ ಮಾಡ್ತಾ ಇದ್ದಾರೆ. ಸೊ ಅದು ಶ್ರೀನಗರ್ಗೆ ಯಾವಾಗ ಮಾಡಿ ಕಂಪ್ಲೀಟ್ ಆಗುತ್ತೋ ಗೊತ್ತಿಲ್ಲ. ಸೊ ಇದೇ ಸ್ಟೇಷನ್ ಇಂದ ಅದು ಕಂಟಿನ್ಯೂ ಮಾಡ್ತಾ, ಇನ್ನಂದ್ರೆ ಇನ್ನು ರೆಡಿ ಮಾಡ್ತಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಯಾವಾಗ ಕಂಪ್ಲೀಟ್ ಆಗುತ್ತೋ ಗೊತ್ತಿಲ್ಲ. ಸೊ ನೋಡೋಣ. ನೋಡಿ ಹೇಗಿದೆ ರೈಲ್ವೆ ಸ್ಟೇಷನ್, ತೋರಿಸ್ತೀನಿ ನಿಮಗೆ. ನೀವು ನೋಡ್ತಾ ಇದ್ರಲ್ಲ, ಇದೇ ರೈಲ್ವೆ ಸ್ಟೇಷನ್, ಇಂಡಿಯಾದ ಲಾಸ್ಟ್ ರೈಲ್ವೆ ಸ್ಟೇಷನ್ ಇದೇನೆ. ಇಲ್ಲಿಂದ ನಿಮಗೆ ಮುಂದಕ್ಕೆ ಹೋಗೋದಕ್ಕೆ ಟ್ರೈನಲ್ಲಿ ಸಾಧ್ಯವಿಲ್ಲ. ಲಾಸ್ಟ್ ಎಂಡಿಂಗ್ ರೈಲ್ವೆ ಸ್ಟೇಷನ್. ಈಗ ಹೋಗಿ ಔಟ್ ಸೈಡ್ ನೋಡೋಣ. ಔಟ್ ಸೈಡ್ ಅಲ್ಲ ಗುರು, ಈ ರೈಲ್ವೆ ಸ್ಟೇಷನ್ ಅಲ್ಲಿ ಎಕ್ಸಿಟ್ ಗೆ ಹಾಕ್ಬೇಕಾದ್ರೆ ಎಲ್ಲ ಸ್ಕ್ಯಾನ್ ಮಾಡಿದವ್ರೆ, ಮುಂಚೆ ಎಲ್ಲ ಮಾಡ್ಲಿಲ್ಲ. ಸೊ ನೀವು ನೋಡ್ತಾ ಇದ್ದೀರಾ,
ವೈಷ್ಣವಿ ದೇವಿ ಶ್ರೀ ಮಾತಾ ರೈಲ್ವೆ ಸ್ಟೇಷನ್. ಸೊ ನೋಡಿ, ನೀವು ನೋಡ್ಬೋದು, ನೀವು ಇಷ್ಟು ಸುಂದರವಾಗಿದೆ ಅಂತ. ಬಹಳ ಚೆನ್ನಾಗಿದೆ ರೀ, ತುಂಬ ಚೆನ್ನಾಗಿದೆ ನೋಡಿ. ಕಾಟ್ರಾ ರೈಲ್ವೆ ಸ್ಟೇಷನ್ ಹೆಂಗಿದೆ ಅಂತ. ಚೆನ್ನಾಗಿದೆ ನೋಡೋದಕ್ಕೇನೋ, ತುಂಬ ಬ್ಯೂಟಿಫುಲ್ ಆಗಿ ಚೆನ್ನಾಗಿದೆ. ಬಟ್ ಏನಂದ್ರೆ ಟಿಕೆಟ್ ಕೇಳಿದ್ರೆ ಕೊಡೋದೇ ಇಲ್ಲ. ನೀವು ನೋಡ್ಬೋದು, ಇದೇ ಶ್ರೀ ವೈಷ್ಣವಿ ದೇವಿ ಮಾತಾ. ಇದೇ ಜನ ಸಿಗ್ತದೆ ಫ್ರೆಂಡ್ಸ್, ನೋಡ್ಬೋದು ನೀವು. ಫುಲ್ ಸೆಕ್ಯೂರಿಟಿ ಇದೆ ರೀ. ಆ ಕಡೆ ಈ ಕಡೆ ಕಳ್ಸಲ್ಲ, ಅಲ್ಲೆಲ್ಲ ಕಳ್ಸಲ್ಲ. ನೀವು ರೈಲ್ವೆ ಸ್ಟೇಷನ್ಗೆ ನೀವು ಒಂದು ರೂಟ್ ಇದೆ, ಆ ರೂಟಲ್ಲೇ ಹೋಗ್ಬೇಕು ನಾವು. ನೋಡಿ, ಎಕ್ಸಿಟ್ ಪಾಯಿಂಟ್ ಇಲ್ಲಿದೆ ನೋಡಿ. ಇನ್ನು ಫುಲ್ ಸೆಕ್ಯೂರಿಟಿ, ಗನ್ ಹಾಕೊಂಡು ನಿಂತಿರ್ತಾರೆ. ಮಿಸ್ ಆದ್ರೆ ಶೂಟು ಅಷ್ಟೇ. ಏನೋ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಯಾರು ಹಿಂಗೆ ಹೋಗಂಗೆ ಇಲ್ಲ. ಏನೇ ಇದ್ರು ಎಕ್ಸಿಟ್ ಪಾಯಿಂಟ್ ಹಿಂಗಿದೆ, ಹಿಂಗೆ ಹೋಗ್ಬೇಕು. ನಾವು ಬೆಂಗಳೂರು ತರ ಅಲ್ಲಿ ನುಗ್ಗಂಗಿಲ್ಲ. ಇಲ್ಲಿ ತುಂಬಾ ಸ್ಟ್ರಿಕ್ಟ್ ಇದೆ. ತುಂಬಾ ಸ್ಟ್ರಿಕ್ಟ್ ಇರುವಂತದ್ದು ಇಲ್ಲಿ. ಆ ಕಡೆ ಈ ಕಡೆ ಹೋಗಂಗಿಲ್ಲ ನೋಡಿ. ಎಲ್ಲಾ ಕಡೆ ಸೆಕ್ಯೂರಿಟಿ, ಪೊಲೀಸ್ನವರು ನೋಡಿ. ಟ್ಯಾಕ್ಸಿ ಸ್ಟ್ಯಾಂಡಿಗೆ ಡೈರೆಕ್ಟ್ ಬಂದ್ಬಿಡುತ್ತೆ. ರೈಲ್ವೆ ಸ್ಟೇಷನ್ ಇಳಿದ ತಕ್ಷಣ ನೋಡಿ, ಈಗ ಬರುತ್ತೆ. ಹೆಂಗ್ ಹೋಗ್ಬೇಕಾಗುತ್ತೆ. रिजर्वेशन काउंटर। जब आप खुश हो जाओगे तब देना यार। मेरे को दिल्ली में 700 पे जाना 1000 रुपए का 1000 रुपए का ट्रिपल वर्ड पे जाना है। कोई नहीं, बात तो आपका फोन लेके कैमरा लगा सामने, ऊपर कैमरे नीचे कैमरे, क्यों बात? मैं ब्लॉगर है, ब्लॉग करता हूँ। अखिल पंडित नाम है। पूरा आदमी के 1000 भैया वीडियो बनाओ 10 बार बनाओ यार। रिची शर्मा बोला लास्ट में पैसा लेना नहीं, हमको यूट्यूबर है। मैं आपको अभी लगाए तो नेक्स्ट टाइम आता है ना, यूट्यूब देख के बहुत आदमी आता है। वही के लिए ना फिर पता लगेगा। वही के लिए मैं गाड़ी का पिक एंड ड्रॉप है, रूम है, सारा कुछ इसी में। हाँ, समझ रहे हो ना? ओके। पेमेंट लास्ट मोड रहेगी 24 आवर्स। एक आदमी को 200 रुपए। 200 में पूरी सुविधा रहेगी। ओके। 24 घंटे की रूम आपका ओके, सारा उसमें रहेगा। ठीक है ಫ್ರೆಂಡ್ಸ್. ಕೊನೆಗೂ ಇಲ್ಲಿ ನಾವು ಏನು ಆಟೋ ಮಾಡ್ಕೊಂಡು ಓಡ್ತಾ ಇದೀವಿ ರೂಮ್ಗೆ. ಟೀಕೆ ಟೀಕೆ ಸರ್, ಇಸ್ಕೋ 10 ರೂಪಾಯಿ ಚೇಂಜ್ ಇದೆಯಾ? 10 ರೂಪಾಯಿ ಚೇಂಜ್. ₹10 ಇದೆಯಾ? ಕೊಡು, ಚೇಂಜ್ ಇಲ್ಲ. ಒಂದ್ ಪರ್ಸನ್ಗೆ 200 ರೂಪಾಯಿ ಅಂತೆ. ಅವ್ರದೇ ರೈಲ್ವೆ ಸ್ಟೇಷನ್ ಪಿಕಪ್, ರೂಮ್ಗೆ ಹೋಗಿ ರೂಮ್ ಕೊಡ್ತಾರೆ. ಪ್ಲಸ್ ರೂಮ್ ಇಂದ ಫ್ರೆಶ್ ಅಪ್ ಆದ್ಮೇಲೆ ನೆಕ್ಸ್ಟ್ ನಾವು ದೇವಸ್ಥಾನ ಎಂಟ್ರೆನ್ಸ್ ಅವರೇ ಡ್ರಾಪ್ ಮಾಡ್ತಾರಂತೆ. ಮತ್ತೆ ರಿಟರ್ನ್ ಪಿಕಪ್ ಇಲ್ಲಿಗೆ, ರಿಟರ್ನ್ ಡ್ರಾಪ್ ಇಲ್ಲಿಗೆ ಮಾಡ್ತಾರಂತೆ. ವಿತ್ ಐಡಿ ಕಾರ್ಡ್ ಎಲ್ಲ ಅವರೇ ಮಾಡ್ಕೊಡ್ತಾರಂತೆ. ಒಬ್ಬರಿಗೆ 200 ರೂಪಾಯಿ ಅಂತೆ. ಸೊ ನೋಡೋಣ, ಹೊರ್ತು ಏನೋ ಕರ್ಕೊಂಡು ಹೋಗ್ತಿದಾರೆ, ನಮಗೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಬಂದಿದೀವಲ್ಲ, ಸೊ ಹೋಗ್ತಾ ಇದೀವಿ. ಸೊ ಹೆಂಗಿರುತ್ತೆ ಏನು. ಬಿದ್ದಿದೋಗ್ಬಿಟ್ಟದಪ್ಪ ಆಟೋ. ನೈ ಡಬಲ್ ಬಿಕ್ಕಿದೋಗಲ್ವಾ ಆಟೋ. ನೋಡೋಣ, ಇಲ್ಲಿಂದ ನಿಮ್ಗೆ ಸಿಟಿ ಸ್ಟಾರ್ಟ್ ಆಗಿದೆ, ಹೆಂಗಿದೆ ಅಂತ ತೋರಿಸ್ತೀನಿ ಸಿಟಿ. ನೀವು ನೋಡ್ತಾ ಇರ್ಬೋದು ವೈಷ್ಣವಿ ದೇವಿ ಸಿಟಿ. ಟೌನ್ಗೆ ಹೋಗ್ತಾ ಇದೀವಿ ಈಗ ನಾವು. ಆದ್ರೂ ಆಟೋದಲ್ಲಿ ಕೂರಕ್ ಸ್ವಲ್ಪ ಕಷ್ಟನೇ, ಎಲ್ಲಿ ದವಾಕ ಬಿಡುತ್ತೋ ಅಂತ. ಅಯ್ಯಪ್ಪ, ನೋಡಿ ರೈಲ್ವೆ ಸ್ಟೇಷನ್. आराम से आराम से। ಎಲ್ಲ ಫುಲ್ ಸೆಕ್ಯೂರಿಟಿ. क्यों भैया पुलिस इतना आदमी है इधर? ರಾಷ್ಟ್ರಪತಿ ಯಾರೇ ಕಬ್ಬ? ಯಾರೋ ಇವತ್ತು ರಾಷ್ಟ್ರಪತಿ ಬಂದಿದ್ದಾರಂತಪ್ಪ. ಅದಕ್ಕೋಸ್ಕರ ಫುಲ್ ಸೆಕ್ಯೂರಿಟಿ ಹಾಕಿದ್ದಾರೆ. ಫುಲ್ ಸಿಸ್ಟಮೆಟಿಕ್ ಬೇರೆ ತರ ಇದೆ ಅದು. ಸೊ ನೀವು ನೋಡ್ತಿರ್ಬೋದು ಎದುರುಗಡೆ ವೈಷ್ಣವಿ ದೇವಿ ಇರುವಂತ ಜಾಗ.
ಹಾ ಫುಲ್ ಜೂಮ್ ಮಾಡಿದ್ರೆ ಮುಂದೆ ಹೋಗ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇದ್ರಲ್ಲ ವೈಷ್ಣವಿ ದೇವಿ ಟೆಂಪಲ್. ಮೇಲಕ್ಕೆ ಹೋಗ್ಬೇಕು, ಹೆಲಿಕಾಪ್ಟರ್ ಅಂತೂ ಹೋಗಕ್ ಆಗಲ್ಲ, ಯಾಕಂದ್ರೆ ಅದ್ ಮುಂಚೆನೆ ಬುಕ್ ಮಾಡ್ಬೇಕಂತೆ. ಸೊ ನಾವು ಹೋಗ್ಬೇಕು ಕುದುರೆ ಮೇಲೆ. ನೋಡೋಣ ಕುದುರೆ ಹೆಂಗಿರುತ್ತೆ ಏನು ಅಂತ ನೋಡೋಣ. ನೋಡ್ತಾ ಇರ್ಬೋದು ಸಿಟಿ ಹೆಂಗಿದೆ ಅಂತ. ಟ್ಯಾಕ್ಸಿ ಸ್ಟ್ಯಾಂಡ್, ಪಾರ್ಕಿಂಗ್ ಅದು. ಸೊ ಯಾವ್ದೋ ಗಾಡಿ ಬರ್ತಾ ಇದೆ ಇಲ್ಲಿ ಎಲ್ಲ ಫಸ್ಟ್ ಟೈಮ್. ನನ್ನ ಫ್ರೆಂಡ್ ಒಬ್ಬ ಬಂದಿದ್ದ, ಬರ್ತೀನಿ ಅಂತಿದ್ದಮ್ಮವ, ಅವ್ನು ಬಂದಿದ್ದ ಆಲ್ರೆಡಿ ಇಲ್ಲಿಗೆ. ಅವರು ವರ್ಷ ವರ್ಷ ಬರ್ತಾರೆ, ಮಿಸ್ ಮಾಡಲ್ಲ. ಸೊ ನೋಡ್ಬೋದು ನೀವು. ಓಕೆ, ಹೋಟ್ಲ್ ಬಂದ್ಮೇಲೆ ವಿಡಿಯೋ ಮಾಡ್ತೀನಿ, ನೋಡೋಣ. ಹೋಗ್ತಾ ಇದೀನಿ ಈಗ. ಫ್ರೆಂಡ್ಸ್ ರೂಮ್ ಬಂದ್ವಿ, ಗ್ರೌಂಡ್ ಫ್ಲೋರ್ಲೆ ಕೊಟ್ಟಿದ್ದಾನೆ ನೋಡಿ. ಇದು 5 ಜನಕ್ಕೆ ರೂಮು, 1000 ರೂಪಾಯಿ ಅಂತೆ. ಸೊ ನೋಡೋಣ ಹೆಂಗಿರುತ್ತೆ ಏನು ಅಂತ.